ನಾನು ಯಾವುದೇ ಕಾರಣಕ್ಕೆ ಕೊಡೋದಿಲ್ಲ ಅಂತ ಹೇಳಿದಾಗ ಆಯ್ತಣ್ಣ ನೀನು ಹಾಕು ಅಂತ. ಆದರೆ ಇವತ್ತು ನನ್ನ ಕಾಪಾಡ್ತಾ ಇರೋದು ನಮ್ಮ ತಂದೆ ತಾಯಿ. ಇವತ್ತು ಕೂಡ ನನ್ನ DP ಹಾಕ್ಕೊಂಡಿರೋದು ನಮ್ಮ ತಂದೆ ತಾಯಿ ಫೋಟೋ. ನನ್ನ ಆಫೀಸಲ್ಲಿ ಇಷ್ಟು ಬೆಳವಣಿಗೆ ಆದರೂ ಕೂಡ ನನ್ನ ಎದುರುಗಡೆ ಹಾಕೊಂಡಿರೋದು ನಮ್ಮ ತಂದೆ ತಾಯಿ. ಹೋದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡಿ ನಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡಿ ನಾನು ಸೀಟಲ್ಲಿ ಕೂರ್ತೀನಿ. ಆದರೆ ಅವ್ರ ಆಶೀರ್ವಾದನೇ ಇವತ್ತು ಇಲ್ಲಿವರೆಗೂ ನನಗೆ ಕರ್ಕೊಂಡ್ಬಂದಿದೆ. ಎರಡನೇದು ಒಂದು ಸಿನಿಮಾ ರಂಗ ಬರೋದಕ್ಕೆ ಕಾರಣ ಏನು ಅಂತ ಅಂದರೆ ಸಮುದಾಯ. ಆ ಸಮುದಾಯ ಟ್ರೂಪಲ್ಲಿ ನಾನು ಮಾಡದೆ ಹೋದಂಥ ಪಕ್ಷದಲ್ಲಿ ಒಂದು ಬೀದಿ ನಾಟಕ ಕೂಡ ನಾನು ಫಸ್ಟು ಒಂದು ಬೀದಿ ನಾಟಕ ಮಾಡಿದ್ರು, ಮಾಲತಿ ಅಂತ ಅಂದ್ಬಿಟ್ಟು ಎಲ್ಲ ಗೊತ್ತಿದೆ. ಅವ್ರು ಬಂದು ಆ ಒಂದು ಬೀದಿ ನಾಟಕನ ಡೈರೆಕ್ಟ್ ಮಾಡಿದಾಗ ಅಲ್ಲಿ ಕುಡ್ಕುನ್ ಕ್ಯಾರೆಕ್ಟರ್ ಕೊಟ್ಟರು. ಫಸ್ಟ್ ಟೈಮು ನಾನು ಕುಡ್ಕುನ್ ಕ್ಯಾರೆಕ್ಟರ್ ಮಾಡಿದೆ, ಭಾಳ ಚೆನ್ನಾಗಿ ಮಾಡಿದೆ. ಆವಾಗ ಮತ್ತೆ ಶಿವಣ್ಣ ಅಂತ ಇಬ್ಬರನ್ನು ಸೆಲೆಕ್ಟ್ ಮಾಡಿಕೊಂಡು ಸಮುದಾಯದಲ್ಲಿ ಗುಂಡಣ್ಣ ಇಲ್ಲೇ ಇದ್ದಾರೆ, ದಯವಿಟ್ಟು ಬನ್ನಿ, ಬನ್ನಿ. ಅವರು ನಾವು ಸುಮಾರು ಬೀದಿ ನಾಟಕಗಳನ್ನ ನಾವು ಮಾಡಿದ್ದೀವಿ, ಸ್ಟೇಜ್ಗಳ ನಾಟಕಗಳು ಮಾಡಿದ್ದೀವಿ. ಇವನು ಬ್ಯಾಂಗ್ಳೂರು ಇರ್ಬೋದು, ದಾವಣಗೆರೆ ಇರ್ಬೋದು, ಮೈಸೂರು ಇರ್ಬೋದು, ಇನ್ನೊಂದು ಡೆಲ್ಲಿ ಕೂಡ ಎಲ್ಲ ಕೂಡ ಬೀದಿ ನಾಟಕ ನಾವು ಮಾಡಿದ್ದೀವಿ. ಇವನು ಜಯಶ್ರೀ ನಿಮಗೆಲ್ಲ ಚಿರಪರಿಚಿತ. ಅವರೊಂದು ಏನು ತಾಯಿ ಅಂತ ಒಂದು ನಾಟಕದಲ್ಲಿ ನಾನು ಶಾಸ್ತ್ರ ಕೋವಿಚ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ ನಾನು ಅವ್ರ ಜೊತೆ. ಅವ್ರು ಬಂದ್ಬಿಟ್ಟು ಹೆಂಡತಿ, ನಾನು ಗಂಡ ಕ್ಯಾರೆಕ್ಟರ್ ಅದರಲ್ಲಿ. ಅದು ಬಿಟ್ಟರೆ ಗೆಲೀಲಿಯೋ ಅಂತ ಲೋಕನಾಥ್, ಇನ್ನೊಂದು ಹುಲಿಯ ನೆರಳು ಅಂತ ಅಂದ್ಬಿಟ್ಟು ಲೋಹಿತ್ ಅವ್ರ ಜೊತೆ ಡ್ರಾಮಾಗಳು ಮಾಡಿದ್ದು. ಪ್ರಸನ್ನ ಅಂತ ಸುಮಾರು ಪಕ್ಷಾಂತರ ಪ್ರಕರಣ ಅಂತ ಅಂದ್ಬಿಟ್ಟು ಅವರು ಬೀದಿ ನಾಟಕಗಳು ಮಾಡ್ತಾ ಇದ್ರು, ಅದರಲ್ಲೂ ಕೂಡ ನಾನು ಮಾಡಿದ್ದೆ. ಆಮೇಲೆ ಮಂಥನ ಅಂತ ಒಂದು ಟ್ರೂಪಲ್ಲಿ ಮಾಡಿದ್ದೆ. ಅದಲ್ಲದೆ ಒಂದು ಗುರುದತ್ ಅಂತ ಅಂದ್ಬಿಟ್ಟು ನಮ್ಮ BSNL ಅಲ್ಲೇ ಕೂಡ ಅವರಿದ್ದರು. ಅವರು ಸುಮಾರು ಸಿನಿಮಾದಲ್ಲಿ ಮಾಡಿದ್ದಾರೆ, ಸಿಂಗರ್ ಕೂಡ. ಅವರ ಜೊತೆಲಿ ಒಂದು ಕುದುರೆ ಮುಟ್ಟೆ ಅನ್ನೋ ಒಂದು ನಾಟಕನ ಮಾಡಿದಾಗ ಒಂದು ಕನ್ನಡ ಕ್ಯಾರೆಕ್ಟ್ರು, ಇನ್ನೊಬ್ಬಂದು ದನಕಾಯ ಕ್ಯಾರೆಕ್ಟರ್ ಮಾಡಿದ್ದೆ. ಅದರಲ್ಲಿ ನನಗೆ ಸ್ಟೇಟ್ ಲೆವೆಲ್ ಅವಾರ್ಡ್ ಬಂತು. ಇದೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ನನಗೆ ಅವಾರ್ಡ್ ಬಂತು. ಆದರೆ ನನಗೆ ಅವಾರ್ಡ್ ಬಂದಿರೋದು ಗೊತ್ತಿಲ್ಲ. ಅವರೇ ಹೋಗಿ ಅವಾರ್ಡ್ ತೊಗೊಂಡು ಆಮೇಲೆ ನನಗೆ ಹೇಳಿದ್ರು. ಅದಾದಮೇಲೆ ನಾನು ಏನು ಟೆಲಿಫೋನ್ ಡಿಪಾರ್ಟ್ಮೆಂಟಲ್ಲಿ ನಮ್ಮದು ಒಂದು ಸಂಚಾರಿ ನಿಂತ ಒಂದು ಮ್ಯಾಗ್ಝಿನ್ ಇತ್ತು. ಅದರಲ್ಲಿ SS ಮೂರ್ತಿ ಅಂತ ಅಂದ್ಬಿಟ್ಟು ಡಿವಿಷನಲ್ ಇಂಜಿನಿಯರ್, ಅವ್ರಿಗೆ ಕಲೆ ಅಂದರೆ ಭಾಳ ಇಷ್ಟ. ಅವ್ರು ಕರೆದು ನನ್ನ ಪರವಾಗಿ ನಿಂತು ನಾನು ಫೋಟೋ ಹಾಕಿ ಒಂದು ಆರ್ಟಿಕಲ್ನ ಬರೆದಿದ್ರು. ಅವಾಗ ನಾನು ಕ್ಯಾಶುವಲ್ ಮಜ್ದೂರು ಹೇಳಬೇಕು ಅಂದರೆ. ಆ ಟೈಮಲ್ಲಿ ಈ ಹುಡುಗ ಭಾಳ ಆ್ಯಕ್ಟಿಂಗಲ್ಲಿ ಭಾಳ ಮುಂದೆ ಇದ್ದಾನೆ, ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾನೆ, ಇವ್ರು ಪರ್ಮಿಟ್ ಮಾಡಿ ಅಂತ ರೆಕಮೆಂಡ್ ಮಾಡಿ ಒಂದು ಲೆಟರ್ ಕೂಡ ಕಳಿಸಿದ್ರು. ಅದು ಡಿಪಾರ್ಟ್ಮೆಂಟ್ ರೂಲ್ ಏನಿದೆಯೋ ಎಲ್ಲರಿಗೂ ಏನು ಅನ್ವಯಿಸುತ್ತೋ ಅದೇ ಅನ್ವಯಿಸುತ್ತೋ ಹೊರತು ಬೇರೆ ಏನಿಲ್ಲ. ಹಾಗಾಗಿ ಅದಾದ ನಂತರ ನಾನು ಯೂನಿಯನ್ ಬ್ರಾಂಚ್ ಸೆಕ್ರೆಟರಿ ಆದೆ, ಮತ್ತು ಜೊತೆಗೆ ಏರಿಯಾ ಸೆಕ್ರೆಟರಿ ಆದೆ, ಒಬ್ಬ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆದೆ, ಒಬ್ಬ ಸರ್ಕಲ್ ಲೀಡ್ರು ಕೂಡ ಆದ. ನನಗೆ ಜಯಂತ್ ಇಲ್ಲೇ ಇದ್ದಾರೆ, ನಮ್ಮಲ್ಲಿ FNTOದಲ್ಲಿ ಅವರು ಸರ್ಕಲ್ ಸೆಕ್ರೆಟರಿ ಆಗಿದ್ದವರು. ಇವತ್ತು ಗುಂಡಣ್ಣ ಏನವರು ಸರ್ಕಲ್ ಸೆಕ್ರೆಟರಿ ಆಗಿ ಇವತ್ತು ನ್ಯಾಷನಲ್ ಲೆವೆಲ್ ಲೀಡರ್ ಆಗಿದ್ದಾರೆ ಅವರು. ಆದರೆ ಆ ಜಯಂತ್ ಒಂದ್ಸತಿ ಹೇಳಿದ್ರು, ನಾನು ಯಾವುದೋ ಒಂದು ಮೀಟಿಂಗಲ್ಲಿ ಮಾತಾಡ್ಬೇಕಾದ್ರೆ ತುಂಬ ಚೆನ್ನಾಗಿ ನಾನು ಭಾಷಣಗಳು ಮಾಡಿದಾಗ ನೆಕ್ಸ್ಟು ನೀವೇ ಲೀಡ್ರು ನಮಗೆ ಅಂತ ಹೇಳಿದ್ರು. ಹಂಗಾಗಿ ನಾನು ಇವತ್ತು BSNL ತುಂಬ ಜನ ಇದ್ದಾರೆ. ಇವನ್ನ ಎಲ್ಲರದ್ದು ಹೆಸರು ಹೇಳ್ತಾ ಹೋದ್ರೆ ಒಬ್ಬರು ಬಿಟ್ಟರೆ ಆಮೇಲೆ ನಾನು ಬಿಟ್ಟರು ಅಂತಾರೆ. ಹಂಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಏನು BSNL ಎಂಪ್ಲಾಯೀಸ್ ಇವತ್ತು ನೋಡಿ, ನಾನು ಸುಮ್ಮನೆ ಅಟ್ಲೀಸ್ಟ್ ಒಂದು ಇದನ್ನ ಕಳಿಸಿದ್ದೆ ನಾನು ಅವ್ರಿಗೆ, ವಾಲಂಟಿಯರಿಗೆ ನಾನು ಫೋನ್ ಮಾಡಿ ಯಾರಿಗೂ ಹೇಳೋಕ್ಕಾಗಲಿಲ್ಲ. ಪ್ರತಿಯೊಬ್ಬರು ಬಂದಿದ್ದಾರೆ. ನನ್ನ ಜೊತೆ ನಾನು ಮಾಡಿದಂಥ ಕೆಲಸ ಮತ್ತು ನನ್ನ ಮೇಲೆ ಅಭಿಮಾನ ಇಟ್ಕೊಂಡು ನಮ್ಮ ಏನು BSNL ಅವರು ನೀವೆಲ್ಲಿದ್ರು ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಬಂದಿದ್ದಾರೆ. ಅವ್ರಿಗೆ ನಿಜವಾಗೂ ನನ್ನ ಮೂಲಕ ಥ್ಯಾಂಕ್ಸ್ನ ಹೇಳ್ತಾ ಇದ್ದೀನಿ. ಅದಲ್ಲದೆ ನಾನು ಹುಟ್ಟು ಬೆಳೆದಂಥ ಒಂದು ಏನು ಊರಿದೆಯೋ ಅಲ್ಲಿಂದ ಕೂಡ ಇವನು ಶ್ರೀರಾಮ್ಪುರ ಇರ್ಬೋದು, RG ಕಾಲೋನಿ ಇರ್ಬೋದು, ಪ್ರಕಾಶ್ ನಗರ ಇರ್ಬೋದು, ಮಲ್ಲೇಶ್ವರ ಇರ್ಬೋದು, ಸರೌಂಡಿಂಗು ಎಲ್ಲರೂ ಕೂಡ ಬಂದಿದ್ದಾರೆ. ಮತ್ತು ಕುಣಿಗಲ್ಲಿಂದ ಕೂಡ ಸುಮಾರು ಜನ ಬಂದಿದ್ದಾರೆ, ಸುಮಾರು ಸಂಘಟನೆಗಳು ಲೀಡರ್ಗಳು ಬಂದಿದ್ದಾರೆ. ಹಾಗಾಗಿ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಜೊತೆಗೆ ಏನು ಒಂದು ನಾನು ಟೆಲಿಕಾಂ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ಅಂತ ಪ್ರಾರಂಭ ಮಾಡಿ ಇವತ್ತು ಬೆಂಗಳೂರಿನಲ್ಲಿ 6 ಬ್ರಾಂಚ್ ಇದೆ. ತುಮಕೂರು 1 ಬ್ರಾಂಚು, ಮೈಸೂರು 1, ಬೆಂಗಳೂರಲ್ಲಿ 4 ಇದೆ. ಅದಲ್ಲದೆ ಒಂದು 10 ಪ್ರಾಜೆಕ್ಟ್ಗಳನ್ನ ಮಾಡಿ ನಾನು ಸುಮಾರು ಸೋಷಿಯಲ್ ಸರ್ವಿಸ್ಗಳನ್ನ ಮಾಡ್ತಾ ಬಂದಿದ್ದೇನೆ. ಸುಮಾರು ಮಕ್ಕಳಿಗೆ ಯೂನಿಫಾರ್ಮ್ ಇರ್ಬೋದು, ಬ್ಲೇಸರ್ ಇರ್ಬೋದು, ಬುಕ್ಸ್ ಇರ್ಬೋದು, ಏನು ನೆಸೆಸಿಟಿ ಇದೆಯೋ ಅದನ್ನೆಲ್ಲ ನಾನು
ಸರ್ವಿಸ್ನ ಮಾಡ್ತಾ ಬಂದಿದ್ದೀನಿ. ಅದಲ್ಲದೆ ಸುಮಾರು ಅನಾಥಾಶ್ರಮ ಇರ್ಬೋದು, 2 ದೇವಸ್ಥಾನ ಕೂಡ ನಾವು ನಡೆಸ್ತಾ ಇದ್ದೀನಿ. ಅದಲ್ಲದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಟೆಲಿಕಾಂ ಜನಸೇವೆ ಚಾರಿಟಬಲ್ ಟ್ರಸ್ಟ್ ಅಂತ ಪ್ರಾರಂಭ ಮಾಡಿ, ಅದು ಮಹಿಳೆಯರಿಗೆ ಒಂದು ಸೀಮಿತವಾದ ಒಂದು ಟ್ರಸ್ಟ್, ಒಂದು ಫ್ರೀ ಟ್ರೈಲರಿಂಗ್ ಇರ್ಬೋದು, ಬ್ಯೂಟಿಷಿಯನ್ ಇರ್ಬೋದು, ಅಥವಾ ಕಂಪ್ಯೂಟರ್ ಇರ್ಬೋದು, ಅವ್ರಿಗೆ ಏನೇನು ಸಾಧ್ಯವಾಗುತ್ತೋ ಅದನ್ನು ನಿಂತು ಅವ್ರ ಕಾಲ ಮೇಲೆ ಅವ್ರು ನಿಲ್ಲೋ ಥರ ಒಂದು ಮಾಡಬೇಕು. ಯಾಕೆಂದರೆ ನಾವು ಏನೇ ಸಂಪಾದನೆ ಮಾಡಿದ್ರು ಎತ್ಕೊಂಡಂತೂ ಹೋಗೋಕ್ಕಾಗಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಹಾಗಾಗಿ ಇರೋದ್ರಲ್ಲೇ ಏನಾದ್ರು ಒಂದು ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನು ಒಂದು ಆಲ್ರೆಡಿ ಪ್ರಾರಂಭ ಮಾಡಿದ್ದೀವಿ, ತುಮಕೂರಲ್ಲಿ ನಡೀತಾ ಇದೆ. ಹಾಗಾಗಿ ಒಂದು ಸಿನಿಮಾ, ಏಕೆಂದರೆ ಸಿನಿಮಾ ವಿಷಯಕ್ಕೆ ಬಂದಾಗ ಈಗ ನಾನು ಆಲ್ರೆಡಿ ಹೇಳಿದೆ, ನಾನು ರಂಗಭೂಮಿ ಕಲಾವಿದ ಅಂತ, ಒಬ್ಬ ರೈಟರ್ ಕೂಡ. ಜೊತೆಗೆ ನಾನು ಡೈರೆಕ್ಷನ್ ಮಾಡಬೇಕು ಅಂತಂದು ನಾನು ಪ್ರಯತ್ನ ಮಾಡಿ ಕೊನೆಗೆ ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ನಾನು ಅದಕ್ಕೆಲ್ಲ ಕೈ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಬೆಸ್ಟು ಯಾರನ್ನ ಸೆಲೆಕ್ಟ್ ಮಾಡಿದ್ರೆ ಒಳ್ಳೇದು ಅಂತ ಅಂದಾಗ, ನಾನು ಯಾವುದೋ ಒಂದು ಮೂಮೆಂಟ್ಸಲ್ಲಿ ನಾನು ರವೀಂದ್ರ ಕಲಾಕ್ಷೇತ್ರದಲ್ಲಿ ನನಗೆ ಗೆಸ್ಟ್ ಆಗಿ ಕರೆದಿದ್ರು. ಆ ಟೈಮಲ್ಲಿ ಸಾಯಿ ಪ್ರಕಾಶ್ ಅವರು ಕೂಡ ಗೆಸ್ಟ್ ಆಗಿ ಬಂದಿದ್ರು. ಏನೋ ನನ್ನ ಅದೃಷ್ಟಕ್ಕೆ ಅವ್ರು ನನ್ನ ಪಕ್ಕದಲ್ಲಿ ಕೂತಿದ್ರಲ್ಲಿ. ಅವಾಗ ಮನಸ್ಸು ತಡಿತಾ ಇಲ್ಲ, ಹೆಂಗೆ ಕೇಳಿ ಅಲ್ಲ, ಸೀನಿಯರ್ ಡೈರೆಕ್ಟ್ರು 105 ಸಿನಿಮಾ ಮಾಡಿದ್ದಾರೆ, ಅವ್ರ ಹತ್ರ ಹೆಂಗಪ್ಪ ಮಾತಾಡೋದು? ನಿಜವಾಗೂ ಅವ್ರ ಹತ್ರ ಸುಮ್ಮನೆ ಸರ್ ಹಿಂಗಿದೆ, ಒಂದು 10 ನಿಮಿಷ ಮಾತಾಡ್ಬೇಕು ನಿಮ್ಮ ಹತ್ರ, ಹೊರಗಡೆ ಸಿಗೋಕ್ಕಾಗತ್ತಾ? ಅದಕ್ಕೇನಂತೆ ಬರ್ತೀನಿ ಅಂದರು, ಎಷ್ಟು ಸಿಂಪಲ್ ಆಗಿ. ಆಮೇಲೆ ಸರ್ ಕ್ಯಾಪಿಟಲ್ ಹೋಟೆಲ್ಗೆ ಬಂದರೆ ಅಲ್ಲಿ ಏನೋ ಡಿಸ್ಕಸ್ ಮಾಡ್ಬೋದು ಸರ್. ಬಂದರು ಅವರು, ನಾನು ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಿದ್ರು, ಪಾಪ ಬಂದಮೇಲೆ ನಾನು ಈ ಒಂದು ಕಾಮನ್ ಮ್ಯಾನ್, ಅಂದರೆ ನಾನೇ CM ಅಂತ ಇದ್ದಿತ್ತು ಮುಂಚೆ, ಈಗ ಅದನ್ನು ಕಾಮನ್ ಮ್ಯಾನ್ ಅಂತ ಏನು ಟೈಟಲ್ಲು ಮಾಡಿದ್ದೀವೋ ಆ ಒಂದು ಇದನ್ನು ನಾನು ಹೇಳಿದೆ, ಸರ್ ಈ ಥರ ಇದೆ ಅಂತ ಅಂದ್ಬಿಟ್ಟು. ಅವರು ಇಲ್ಲ ಚೆನ್ನಾಗಿದೆಯಲ್ಲ, ಲೈಫ್ ಚೆನ್ನಾಗಿದೆ, ಮಾಡ್ಬೋದು ಅಂತ. ಅದಾದ ನಂತರ ನನಗೆ ಹೇಳಿದ್ರು, ಇಲ್ಲ ಸಿನಿಮಾ ನಾನು ಮಾಡ್ತಾಯಿದ್ದೀನಿ, ಸಾಯಿ ಪ್ರಕಾಶ್ ಅವ್ರು ಮಾಡ್ಕೊಂಡು. ಏನ್ರಿ ಸಾಯಿ ಪ್ರಕಾಶ್ ಯಾಕಾಗ? ಅಲ್ಲ, ಅವರು ಎಲ್ಲ ಓಲ್ಡ್ ಸ್ಟೈಲೇ ಮಾಡ್ತಾರೆ, ಅವ್ರ ಕೈಯಲ್ಲಿ ಎಲ್ಲ ಆಗುತ್ತೆ, ಯಾಕೆ ಅವ್ರ ಹತ್ರ ಹೋದ್ರ ಅಂತ. ಕೊನೆಗೆ ನಾವೊಂದು ಚಾಲೆಂಜಾಗಿ ತೊಗೊಂಡು, ಯಾಕಂದರೆ ಎಲ್ಲ ಓಲ್ಡ್ ಸ್ಟೈಲ್ ಅಂದರೆ ಏನು, ಹುಟ್ಟಿದ ತಕ್ಷಣ ಬೆಳೀತಾ ಏನಾಗ್ತಾರೆ, ಓಲ್ಡೇ ಆಗ್ತಾರೆ ಹೊರತು ನೀವು ಯಾರು ಆಗಲ್ಲ. ಖಂಡಿತ ಆಗ್ತಾರ? ಯಾರು ಮಕ್ಕಳಾಗ್ತಾರ? ಖಂಡಿತ ಇಲ್ಲ. ಅವರ ಬುದ್ಧಿವಂತಿಕೆ, ಅವರ ಕೆಲಸ, ಅವರ ಒಂದು ಎಕ್ಸ್ಪೀರಿಯೆನ್ಸು, ಸಣ್ಣ ಮಕ್ಕಳು, ಚಿಕ್ಕ ಪುಟ್ಟ ಮಕ್ಕಳು, ಸಣ್ಣ ಒಂದು ಇದು ಅವ್ರಿಗೆ ಯಾರಿಗೂ ಬರೋದಿಲ್ಲ. ಏಕೆಂದರೆ ಅವ್ರಿಗೆ ಎಲ್ಲ ಥರ ಅನುಭವ ಇರುತ್ತೆ, ಎಲ್ಲ ಥರ ಸಿನಿಮಾ ಮಾಡಿರ್ತಾರೆ. ಹಂಗಾಗಿ ನಾನೊಂದು ಚಾಲೆಂಜಿಗಾಗಿ ತೊಗೊಂಡು ಅವ್ರನ್ನೇ ಇಟ್ಕೊಂಡು ಇವತ್ತಿನ ಯಂಗ್ಸ್ಟಾರ್ಗೆ ನಾವು ಅದನ್ನು ಪ್ರೂವ್ ಮಾಡಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಈಗ ಸಿನಿಮಾ ಮಾಡಿದ್ದೀವಿ, ಕಾಮನ್ ಮ್ಯಾನ್ ಅಂತ. ಈಗ ಇಲ್ಲಿ ಸುಮಾರು ನಮ್ಮಲ್ಲಿ ಥೀಮ್ ಚೆನ್ನಾಗಿದೆ. ಥೀಮ್ ಏನಂದರೆ, ಇವತ್ತು ಏನಾಗ್ತಾ ಇದೆ ಅಂದರೆ, ಯಾವುದೋ ಒಂದು MLA ಆಗಬೇಕಾದ್ರೂ, ಮಿನಿಸ್ಟರ್ ಆಗಬೇಕಾದ್ರೂ, ಚೀಫ್ ಮಿನಿಸ್ಟರ್ ಆಗಬೇಕಾದ್ರೂ ವಿತೌಟ್ ಎಲೆಕ್ಷನ್ ಮಾಡೋಕ್ಕಾಗಲ್ಲ. ಆದರೆ ನನ್ನ ಕಥೆಯಲ್ಲಿ ವಿತೌಟ್ ಎಲೆಕ್ಷನ್ನು ಒಂದು ಸರ್ಕಾರದ ಮೇಲೆ ಪ್ರೆಷರ್ ತೊಗೊಂಬಂದು ಅವನು ಹೆಂಗೆ ಚೀಫ್ ಮಿನಿಸ್ಟರ್ ಆಗ್ತಾನೆ, ಆದಮೇಲೆ ಏನು ಮಾಡ್ತಾನೆ, ಇದು ಥೀಮು. ಇದನ್ನ ಇಟ್ಕೊಂಡು ನಾವು ಮಾಡಿದ್ದೀವಿ. ಇವತ್ತು ವಿಜಯ್ ಇರ್ಬೋದು, ಇವತ್ತು ಪವಾಡನೆ ಮಾಡಿದ್ರು ತಮಿಳ್ನಾಡಲ್ಲಿ, ಇವತ್ತು ಇಲ್ಲಿ ಕೂಡ ಇವನ್ನ DK ಶಿವಕುಮಾರ್ ಇವತ್ತು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರು ಎಷ್ಟು ಸ್ಟ್ರಗಲ್ ಮಾಡಿದ್ರು, ಎಷ್ಟು ಅಡೆತಡೆಗಳಾಯಿತು. ಆದರೆ ನಮ್ಮ ಹೀರೋ ಗೌರಿಶಂಕರ್ ಅವ್ರು ಯಾವ ರೀತಿ CM ಆಗ್ತಾರೆ, ಯಾವ ರೀತಿ ಉಳಿಸ್ಕೋತಾರೆ ಅನ್ನೋದು ಇದರಲ್ಲಿದೆ. ದಯವಿಟ್ಟು ನೀವೆಲ್ಲ ಥಿಯೇಟ್ರಿಗೆ ಬಂದು ನೋಡಬೇಕು. ಅದಲ್ಲದೆ 4 ಸಾಂಗ್ಗಳಿದೆ, ತುಂಬ ಚೆನ್ನಾಗಿ ಸಾಂಗ್ಗಳು ಮಾಡಿದರೆ ವಿನಯ್ ಚಂದ್ರ. ಇವನ್ನು ನಾನು ಇಂಟ್ರೂಲ್ ಹೇಳಿದ್ದೆ, ನಾನು ಇನ್ನೂ ವಸ್ತು, ನನಗೆ ಅವರು ವರ್ಕು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಗಿರೀಶ್ ಗೌಡ್ರನ್ನ ಬೈಕೊಂಡ, ಕರ್ಕೊಂಬಂದು ಬಿಟ್ಬಿಟ್ರು, ಏನು ಮಾಡ್ತಾರೋ ಗೊತ್ತಿಲ್ಲಪ್ಪ ಅಂತ. ಆದರೆ ಒಂದು ಸಾಂಗನ್ನು ಅವರು ಟ್ಯೂನ್ ಮಾಡಿ ನಮ್ಮ ಹತ್ರ ಕೇಳಿಸಿ, ಆಮೇಲೆ ತುಂಬ ಚೆನ್ನಾಗಿತ್ತು. 2 ಕಳಿಸಿದ್ರು. ನಾನು ಒಂದೇ ಕಳಿಸ್ಬಿಟ್ರೆ ಸುಮ್ಮನೆ ಆಗ್ತಿದ್ದೆ, ನನಗೆ ಗೊತ್ತಿಲ್ಲ, 2 ಕಳಿಸ್ಬಿಟ್ರು. 2 ಭಾಳ ಚೆನ್ನಾಗಿತ್ತು. ಆಮೇಲೆ ನಾನು ಗಿರೀಶ್ ಗೌಡ್ರಿಗೆ ಹೇಳಿಲ್ಲ, 2 ಸಾಂಗ್ ಸೇರಿಸಿ ಒಂದು ಮಾಡೋಕ್ಕಾಗುತ್ತೆ? ಏನು ಹೇಳ್ತೀರ ನೀವು, ಎಲ್ಲರೂ ಸಾಧ್ಯನಾ ಅಂತ. ಆಮೇಲೆ ನಾನು ವಿನಯ್ ಚಂದ್ರಗೆ ಮಾತಾಡಿದೆ, ಅವ್ರ ನಂಬರ್ ತೊಗೊಂಡು, ಸರ್ ಈ 2 ಸೇರಿ ಏನಾದ್ರು ಮಾಡಿ ಒಂದು ಮಾಡಿ ಅಂತ. ಆಮೇಲೆ ನಾನು ಡೈರೆಕ್ಟರ್ ಹತ್ರನೂ ಡಿಸ್ಕಸ್ ಮಾಡಿದೆ, ನೋಡಿ ಟ್ರೈ ಮಾಡಿ ಅಂದರು ಅವರು. ಯಾಕೆ ಏನೋ ಒಂದು ಹೊಸತನ ಬಂದರೆ ಬರಲಿ, ಟ್ರೈ ಮಾಡಿ ಅಂತ ಅಂದರು. ಆಮೇಲೆ ನಾವು ಅದನ್ನು ಮಾಡಿದಾಗ ಎಷ್ಟು ಚೆನ್ನಾಗಿ ಬಂತು ಸರ್, ಅದು 2 ಸೇರಿ ಒಂದು ಸಾಂಗ್ ಭಾಳ ಚೆನ್ನಾಗಿ ಬಂತು, ಆಯಿತಾ. ಅದಲ್ಲದೆ ಆ ಸಾಂಗ್ನ ಬಂದು ಇವರು ಚೈತ್ರ ಆಚಾರ್ ಅವರು ಟಾಪ್ ಮೋಸ್ಟ್, ಅವರು ಹೀರೋಯಿನ್ನು,
ಅವರು ಆಡಿದ್ದಾರೆ, ಐಟಮ್ಸ್ ಭಾಳ ಚೆನ್ನಾಗಿ ಆಡಿದ್ದಾರೆ. ಅದಲ್ಲದೆ ಒಂದು ಕ್ರಾಂತಿಕಾರಿ ಒಂದು ಇದು ನಾಗೇಂದ್ರ ಪ್ರಸಾದ್ ಅದನ್ನು ಬರೆದಿದ್ರು. ಅದನ್ನು ಈ ಕೈಲಾಸ್ ಕೇರು ಕೈಲಿ ಆಡಿಸ್ತಾರೆ ನಾವು, ಭಾಳ ಚೆನ್ನಾಗಿ ಆಡಿದ್ರು. ಅವ್ರು ಎಷ್ಟು ಅದರಲ್ಲಿ ಇನ್ವಾಲ್ವ್ ಆಗಿ ಆಡಿದ್ರು ಅಂದರೆ, ಏಕೆಂದ್ರೆ ನಾನು ಬಾಂಬೆಗೆ ಹೋಗಿದ್ದೆ ಆಡಿಸ್ಬೇಕು ಅಂದ್ರೆ, ನಾನು ವಿನಯ್ ಚಂದ್ರನೇ ಹೋಗಿದ್ದಿತ್ತು. ತುಂಬ ಚೆನ್ನಾಗಿ ಅವರು ಇಂಪ್ರೆಸ್ ಮಾಡಿ ಅವರು ಫುಲ್ಲು ಅದರಲ್ಲಿ ಇನ್ವಾಲ್ವ್ ಆಗಿ ಆಡಿದ್ರು, ಭಾಳ ಚೆನ್ನಾಗಿ ಆಡಿದ್ರು. ಅದಲ್ಲದೆ ಇನ್ನೊಂದು ಏನೋ ಡ್ಯುಯೆಟ್ ಸಾಂಗ್ ಜಾವೇದ್ ಅಲಿ ಕೈಲಿ ಅದನ್ನು ಆಡಿಸ್ತೇವೆ ನಾವು. ಅದು ಮತ್ತೆ ಇನ್ನೊಂದು ಸಾಂಗ್ ಬಂದು ಬಾಬಾ ಸೈಗಲ್ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ. 4 ಸಾಂಗು ಭಾಳ ಚೆನ್ನಾಗಿ ಬಂದಿದೆ. ಕೋರಿಯೋಗ್ರಾಫರ್ ಬಂದು ಯಾರು ಮುರಳಿ, ಮೋಹನ್ ಮತ್ತು ಮದನ್ ಅಲಿ ತುಂಬ ಚೆನ್ನಾಗಿ ಅವರು ಕೋರಿಯೋಗ್ರಾಫರ್ನ ಮಾಡಿದ್ದಾರೆ. ಬಂದು ಇವರು ಫೈಟ್ ಬಂದು ಥ್ರಿಲ್ಲರ್ ಬಂದು ಎಲ್ಲರಿಗೂ ಗೊತ್ತೇ ಇದೆ, ಭಾಳ ಚೆನ್ನಾಗಿ ಫೈಟ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಟೋಟಲಿ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ. ಯಾಕಂದರೆ ಇವತ್ತು ನಾವು ಅಡುಗೆ ಮಾಡಿದಂಥದ್ದು ನನಗೆ ಇಷ್ಟ ಆದರೆ ಮತ್ತೆ ಬೇರೆಯವ್ರಿಗೆ ಹೇಳಿದೆ, ನಾನು ಚೆನ್ನಾಗಿದೆಪ್ಪ ನೀನು ಹೋಗಿ ಊಟ ಮಾಡ್ಬೋದು ಅಂತ. ನನಗೆ ಚೆನ್ನಾಗಿಲ್ಲ ಅಂದರೆ ನಾನು ಬೇರೆ ಯಾರಿಗೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾನು ಸುಮ್ಮನೆ ಹೊಗಳ್ಕೊಂಡು ನಾಳೆ ಏನೋ ಚೆನ್ನಾಗಿಲ್ಲ, ಅದು ನಾನು ಹೇಳಿದ ಪ್ರಕಾರ ಇಲ್ಲ ಅಂದಾಗ ಏನ ನೋಡ್ರಿ ಏನೂ ಇಲ್ಲ ಅಂತ, ಆ ಥರ ಏನಿಲ್ಲ, ಎಲ್ಲನೂ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ ನಮ್ಮ ಏನು ಒಂದು ಟೀಮ್ ಇದೆಯೋ ಅದಕ್ಕೆ ನಮಗೆಲ್ಲರಿಗೂ ಎಂಕರೇಜ್ ಮಾಡಬೇಕು ಅಂತ ಹೇಳ್ಕೊಂಡು, ಅದಲ್ಲದೆ ನಾನು ಇಷ್ಟೆಲ್ಲ ಬಂದು ನನ್ನ ವರ್ಕ್ ಮಾಡೋದಕ್ಕೆ ಇಷ್ಟೆಲ್ಲ ಬ್ಯುಸಿ ಇದ್ದರೂ ಕೂಡ ನನ್ನ ಫ್ಯಾಮಿಲಿ ಗೌರಮ್ಮ ಅವರ ನನ್ನ ಮಿಸ್ಸಸ್ಸು ವಸಂತ, ಇವನ್ ಕಿರಣ್ ಮತ್ತು ಅಳಿಯ ಸತೀಶ್ ಮತ್ತು ನನ್ನ ತಂಗಿ ಒಬ್ರು ಇಲ್ಲೇ ಇದ್ದಾರೆ ಸಾವಿತ್ರ ಅಂತ, ನಮ್ಮ ಅವರ ಹಸ್ಬೆಂಡ್ರು ಕೂಡ ರಾಮು ಅಂತ, ಎಲ್ಲರೂ ಇಲ್ಲೇ ಇದ್ದಾರೆ. ನಮ್ಮ ನಿರ್ಮಾಪಕರು ಕಾಮನ್ ಮ್ಯಾನ್ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಖುಷಿ ಆಗುತ್ತೆ, ಯಾಕಂದ್ರೆ ಕಥನ ಅವರು ಬರೆದಿರಲ್ವಾ, ಅದರಿಂದ ನಿರ್ಮಾಪಕರು, ಕಥಾ ಮತ್ತು ನಟರು ತ್ರಿಪಾತ್ರ ಅಭಿನಯ ಮಾಡಿದ್ದಾರೆ ಅವರು. ಇವತ್ತು ಅವರು ಹುಟ್ಟಿದಬ್ಬ ದಿನ ಮೋಷನ್ ಪೋಸ್ಟರ್ ಮಾಡಿದ್ದು ಒಂಥರ ಖುಷಿ ಆಗುತ್ತೆ. ಇಲ್ಲಿ 2 ಕುಟುಂಬ ಸೇರಿದ್ವಿ. ಒಂದು ಟೆಲಿಕಾಂ ಗ್ರೂಪ್, ಸುರಭಿ ಗ್ರೂಪ್, 1+1 ನಾವೆಲ್ಲ ಸೇರಿದ್ದೀವಿ. ಸಿನಿಮಾ ಬಗ್ಗೆ ನಿರ್ಮಾಪಕರು ಹೇಳಿದ್ರಿಂದ ಪುನಃ ನಾವು ಆ ಕಥೆ ಹೇಳೋದು ಸರಿ ಇಲ್ಲ ಅಂತ ಅನಿಸ್ತದೆ. ಕಾಮನ್ ಮ್ಯಾನ್ ಒಬ್ಬ CM ಆದರೆ ಏನ್ ಮಾಡಬಹುದು, ರಾಜಕೀಯದಲ್ಲಿ ಏನಾದ್ರೂ ಆಗಬಹುದು. ಯಾಕಂದ್ರೆ ತಮಿಳುನಾಡು ರಾಜಕೀಯ ನಾವು ನೋಡಿದೀವಿ. ಒಬ್ಬ ಕಲಾವಿದ MGR ಜಯಲಲಿತಾ ಆದ್ಮೇಲೆ ಫುಲ್ ಮೆಜಾರಿಟಿ ಬಂದು ಒಂದು CM ಆಗಿದ್ದಾರೆ. ಆಂಧ್ರದಲ್ಲಿ ಪವನ್ ಕಲ್ಯಾಣ್, NT ರಾಮಾರಾವ್, ಬೇಕಾದಷ್ಟು ಜನ ಕಲಾವಿದರು ರಾಜಕೀಯಕ್ಕೆ ಬಂದರು ಸಕ್ಸಸ್ ಆಗಿದ್ದಾರೆ. ಬಟ್ ನಮ್ಮ ನಾಯಕ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳದೆ ಫಸ್ಟೇ ನಮ್ಮ ಆಂಕರ್ ಮೇಡಮ್ ಹೇಳಿದ್ದಾರೆ, ಎಲೆಕ್ಷನ್ ನಿಂತ್ಕೊಳ್ಳದೆ ಯಾವ ರೀತಿ CM ಆಗಿದ್ದಾರೆ ಅನ್ನೋದೇ ಈ ಕಥೆಯಲ್ಲಿ ಒಂದು ಸಸ್ಪೆನ್ಸ್ ಮ್ಯಾಟರ್. ಇವರ ನಾಯಕರು, ಇವರ ಖಳನಾಯಕರು ಇಬ್ಬರ ಮಧ್ಯೆ ನಾನಿದ್ದೀನಿ. ಆ ರಾಜ್ಯಭಾಗದ ಬ್ಯಾಕ್ಗ್ರೌಂಡ್ ನಾನು ಈ ಸಿನಿಮಾದಲ್ಲಿ ರಾಜ್ಯಭಾಗವಾಗಿ ಅಶೋಕ್ ಅವರು ಮಾಡಿದ್ದಾರೆ. ಜನರಿಗೆ ಇವಾಗ ಏನ್ ಬೇಕು, ಈಗ ಏನ್ ನಡೀತಾ ಇದೆ, ಕರ್ನಾಟಕದ ರಾಜಕೀಯ ಯಾವ ರೀತಿ ಬದಲಾವಣೆ ಆಯಿತು, ಅದೇ ರೀತಿ ಅದು ಏನೋ ಗೊತ್ತಿಲ್ಲ, ನಾವು ಯಾವ ರೀತಿ ಊಹೆ ಮಾಡಿದ್ವಿ ಗೊತ್ತಿಲ್ಲ. ಇರೋ ಮುಖ್ಯಮಂತ್ರಿಗಳು ಇನ್ನೊಬ್ಬರಿಗೆ ಮುಖ್ಯಮಂತ್ರಿ ಕೊಟ್ಟು ಅವರು ವಾಪಸ್ ಹೋಗೋದು ನಾವು ನೋಡಿದೀವಿ. ಈ ಸಿನಿಮಾದಲ್ಲಿ ನಮ್ಮವರು ಅದೇ ರೀತಿ ಮಾಡಿದ್ದಾರೆ. ಇಟ್ ಈಸ್ ಎಲ್ಲರೂ ನೋಡುವಂತ ಒಂದು ಫ್ಯಾಮಿಲಿ ಎಂಟರ್ಟೈನರ್. ಇದರಲ್ಲಿ ಹಾಸ್ಯ ಇದೆ, ಅದ್ಭುತವಾದಂತಹ ಹಾಡುಗಳಿದೆ. ವಿನಯ್ ಚಂದ್ರ ತುಂಬಾ ಚೆನ್ನಾಗಿ ಸಂಯೋಜನೆ ಮಾಡಿದ್ದಾರೆ. ನಾಗೇಂದ್ರ ಪ್ರಸಾದ್ ಅವರು ಚೆನ್ನಾಗಿ ಬರೆದರು. ಗೌರಿ ಬಗ್ಗೆ ಹೇಳಬೇಕಾಗಿಲ್ಲ, ನೋಡಕ್ ಚಿಕ್ಕವರಾಗಿದ್ರು
ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ವಾ, ಆ ರೀತಿ ಅದ್ಭುತವಾಗಿ ನಮ್ಮ ಗೌರಿ ಆಕ್ಟ್ ಮಾಡಿದ್ದಾರೆ. ಇನ್ನು ನಮ್ಮ ತಂಡ ಇದೆ, ಬೇಕಾಶ್ ತಂಡ ಇದೆ, ಹನುಮಂತರ ಬಾಲ ಇದ್ದ ಹಾಗೆ ಎಲ್ಲರೂ ನನ್ನವರು, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಟೀಮ್ ಬಗ್ಗೆ ಹೇಳಬೇಕಾಗಿಲ್ಲ, ಜೆ ಕೃಷ್ಣ ಆಗ್ಬೋದು, ಎಡಿಟರ್ ಆಗ್ಬೋದು, ನಮ್ಮ ಅಸೋಸಿಯೇಟ್ಸ್ ಆಗ್ಬೋದು, ಶಶಿಕಿರಣ್, ರಾಮಚಂದ್ರ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಲಾವಿದರೆಲ್ಲ ಹೇಳಿದ್ದೀನಿ ನಾನು, ಅವರೆಲ್ಲ ಹೇಳಿದ್ದಾರೆ, ಇಷ್ಟು ಉದ್ದ ಇದಿಲ್ಲ, ಅದರಿಂದ ಎಲ್ಲ ನಮ್ಮವರು, ನನ್ನ ಕುಟುಂಬದವರು ಅಂತ ಹೇಳ್ಕೊಂಡಿದ್ದೀನಿ ನಾನು. ಆರ್ಟಿಸ್ಟ್ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ, ಜೊತೆಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಏನು ಮಾತಾಡೋಂಥದ್ದೇನಿಲ್ಲ, ಯಾಕೆಂದರೆ ಡೈರೆಕ್ಟರ್ ಸರ್ ಮತ್ತು ನರಸಿಂಹಮೂರ್ತಿ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಆದರೂ ಕೂಡ ಪ್ರೊಡ್ಯೂಸರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ನಮ್ಮ ಕರ್ನಾಟಕದಲ್ಲಿ ಒಂದು 2 ಜನದ ಬರ್ಡೇ ಗೊತ್ತಾಗಲ್ಲ, ಅವ್ರ ವಯಸ್ಸು ಗೊತ್ತಾಗಲ್ಲ. ಒಂದು ವಾಟಾಳ್ ನಾಗರಾಜ್ ಅವ್ರದ್ದು ಎಷ್ಟು ವಯಸ್ಸು ಅನ್ನೋದಷ್ಟು ಸುಲಭಕ್ಕೆ ಯಾರಿಗೂ ಗೊತ್ತಾಗಿಲ್ಲ. ಹಾಗೆ ನಾನು ಇವ್ರನ್ನ ಯಾವಾಗಲೂ ಕೇಳೋದು, ಸರ್ ನಿಮ್ಮನ್ನು ನೋಡಿದ್ರೆ ಹುಡುಗರ ಥರ ಇದ್ದೀರಿ, ನೋಡಿದ್ರೆ ಮನೆಯವರು, ಮಗಳು, ಮೊಮ್ಮಕ್ಕಳು, ಅದಾದ್ಮೇಲೆ ನೋಡಿದ್ರೆ ಮಗನು ಕೂಡ ಹೆಚ್ಚು ಕಡಿಮೆ ನಮ್ಮ ವಯಸ್ಸಿನವರಿದ್ದಾರೆ. ನಿಮ್ಮ ವಯಸ್ಸು ಎಷ್ಟು ನಿಜವಾಗ್ಲು? ನಿರಾಶೆ ಮಾಡಬೇಕು. ಆದರೆ ನನಗೆ ಅವರು ನಮ್ಮ ಮಿಸ್ಸಸ್ ಇಲ್ಲೇ ಇದ್ದಾರೆ, ನನ್ನ ಮಗಳು, ನನ್ನ ಮಗ, ಅಳಿಯ, ನನ್ನ ಮೊಮ್ಮಗಳು ಕೂಡ ಇಲ್ಲೇ ಇದ್ದಾರೆ. ಆದರೆ ಅವ್ರಿಗೆ ವಯಸ್ಸಾಗುತ್ತೆ, ನನಗೆ ವಯಸ್ಸಾಗಲ್ಲ. ಯಾಕೆಂದ್ರೆ 17 ತುಂಬ 18ಕ್ಕೆ ಬೀಳೋದೇ ಇಲ್ಲ. ನಾನು ಇರೋವರೆಗೂ 18ಕ್ಕೆ ಬೀಳಲ್ಲ. ನಾನು ಯಾರೋ ಎಷ್ಟೇ ವಯಸ್ಸು ಅಂತ ಕೇಳಿದ್ರೆ ತಮಾಷೆ ಹೇಳ್ತೀನಿ, 17 ತುಂಬ ಇನ್ನೂ 18ಕ್ಕೆ ಬಿದ್ದಿಲ್ಲ ಅಂತ. ಕೊನೆವರೆಗೂ ಅದನ್ನೇ ಕಾಪಾಡ್ತೀನಿ ಹೊರತು ಬೇರೆ ಏನು ನಾನು ಹೇಳಕ್ ಹೋಗಲ್ಲ. ಆಯ್ತಾ? ಥ್ಯಾಂಕ್ ಯು. ಈ ಕಾಮನ್ ಮ್ಯಾನ್ ಸಿನಿಮಾ ಪ್ರತಿಯೊಂದಕ್ಕೂ ಕೂಡ ಒಂದು ಚಾಲನೆ ಆಗಬೇಕು, ಅದೊಂದು ಒಳ್ಳೆ ರೀತಿಯಲ್ಲಿ ಬರಬೇಕು, ಅನ್ಕೊಂಡು ಟೈಮಿಗೆ ಎಲ್ಲ ಕೆಲಸಗಳಾಗಬೇಕು ಅಂದರೆ ಅದಕ್ಕೆ ಹಣ ಹಾಕಂತ ನಿರ್ಮಾಪಕರೇ ಇಂಪಾರ್ಟೆಂಟ್ ಆಗಿರ್ತಾರೆ. ಆ ಒಂದು ಕೆಲಸನ ಅಚ್ಚುಕಟ್ಟಾಗಿ ನಮ್ಮಂಥವ್ರು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಂತಹ ನರಸಿಂಹಮೂರ್ತಿ ಸರ್ಗೆ ಇನ್ನೊಮ್ಮೆ ಬರ್ಡೇನ ವಿಶ್ ಮಾಡ್ತಾ, ಅವರು ಕಲಾವಿದರು ಕೂಡ ಹೌದು, ಅವರು ತುಂಬ ಅವಾಗಲೇ ಹೇಳಿದರು ನಾಟಕ ಟ್ರೂಪ್ಗಳಲ್ಲೆಲ್ಲ ಮಾಡಿದ್ರು ಅಂತ. ತುಂಬ ನೀವು ಆ ಸಿನಿಮಾ ನೋಡಿದಾಗ ಅವರ ಪಾತ್ರ, ಆ ಪಾತ್ರದಲ್ಲಿ ಅವ್ರು ನಿಭಾಯಿಸಿದ ರೀತಿ ಅದು ಗೊತ್ತಾಗುತ್ತೆ. ಸಿನಿಮಾ ಖಂಡಿತವಾಗೂ ಒಂದು ಶ್ರಮ ಹಾಕಿ, ಒಂದು ಸಿನಿಮಾ ನಿರ್ದೇಶಕರು, ಒಂದು ತಂಡ ಏನು ಕೇಳುತ್ತೆ ಅನ್ನೋದನ್ನ ಒಂದು ಸೆಕೆಂಡು ಕೂಡ ಯೋಚನೆ ಮಾಡದೆ ಈ ಸಿನಿಮಾಗೆ ಅವರು ಒದಗಿಸ್ಕೊಟ್ಟಿದ್ದಾರೆ. ಹಾಗಾಗಿ ಖಂಡಿತವಾಗೂ ಇಂಥ ಒಳ್ಳೆ ನಿರ್ಮಾಪಕರು, ಅದು ಇವತ್ತಿನ ಕಾಲ ಇದರಲ್ಲಿ ಏನು ಇವತ್ತಿನ ಸಿನಿಮಾ ಪರಿಸ್ಥಿತಿ ಇನ್ನೊಂದು, ಯಾಕಂದ್ರೆ ಸಿನಿಮಾಗಳು ಎಷ್ಟೋ ಶುರು ಆಗುತ್ತೆ, ಆದರೆ ಶುರುವಾದ ಸಿನಿಮಾಗಳೆಲ್ಲ ಮುಗಿಯಲ್ಲ. ಕಾರಣ ಅದಕ್ಕೆ ಸತ್ತಾರ ಇರುತ್ತೆ. ಅದರ ಮೇನ್ ಕಾರಣ ಹಣಕಾಸೆ ಯಾವಾಗಲೂ ಆಗಿರುತ್ತೆ. ಆ ಥರದ್ದು ಯಾವುದೇ ರೀತಿಯ ತೊಂದರೆಗಳನ್ನು ಕೊಡದೆ ಒಳ್ಳೆ ರೀತಿಯಲ್ಲಿ ಸಿನಿಮಾ ಮಾಡ್ಕೊಂಡು ಬಂದಂತಹ ನಮ್ಮ ನಿರ್ಮಾಪಕರಿಗೆ ಅತಿ ದೊಡ್ಡ ಯಶಸ್ಸಾಗಬೇಕು ಅನ್ನೋದೇ ನನ್ನ ಒಂದು ಕೋರಿಕೆ, ಆಮೇಲೆ ಒಂದು ಪ್ರಾರ್ಥನೆ. ಇದೆಲ್ಲದಕ್ಕೂ ಸಹಕಾರ ಕೊಡುವಂಥವ್ರು ನೀವೇ ಆಗಿರ್ತೀರ, ಅಂದರೆ ಮಾಧ್ಯಮ ಮಿತ್ರರೇ ಆಗಿರ್ತೀರ, ಜೊತೆಗೆ ನಮ್ಮ ಕನ್ನಡ ನಾಡಿನ ಜನತೆನೇ ಆಗಿರ್ತಾರೆ, ಜೊತೆಗೆ ನಮ್ಮ ಡೈರೆಕ್ಟರ್ ಸಾರು, ಇಂಥ ಒಂದು ಹಿರಿಯ ನಿರ್ದೇಶಕರ ಜೊತೆಗೆ ಖಂಡಿತವಾಗೂ ಸಿನಿಮಾ ಮಾಡೋದಕ್ಕೆ ನಾನು ಯಾವುದೋ ಜನದಲ್ಲಿ ಪುಣ್ಯ ಮಾಡಿದ್ದೀನಿ ಅಂತ ಅನ್ಕೊಳ್ತೇನೆ. ಯಾಕೆಂದ್ರೆ ಸಿನಿಮಾ ಒಂದು ಕರೆಕ್ಟ್ ಕಲ್ಪನೆ ಜೊತೆಗೆ ಇಷ್ಟೇ ಬೇಕು, ಹೀಗೆ ಬೇಕು, ಇದೇ ತರದೊಂದು ಸಿನಿಮಾ ಮಾಡಬೇಕು, ಈ ಪಾತ್ರಕ್ಕೆ ಒಂದು ಸೂಟ್ ಆಗ್ತಾನೆ, ಇನ್ನೊಂದು, ಆಮೇಲೆ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ, ಯಾವುದೇ ರೀತಿಯ, ಈಗ ತುಂಬಾ ಸಿನಿಮಾಗಳಾಗತ್ತೆ, ಅದರಲ್ಲಿ ಎಷ್ಟೋ ಏನ್ ಸಿನಿಮಾ ಮುಗಿಯೋದ್ರಲ್ಲಿ ಕಚಾಪಿಚಿ ಆಗಿ ಒಬ್ಬರು ಇವತ್ತಿದ್ದವರು ಇನ್ನೊಂದು ತರ ಆಗಿ ಏನೇನೋ ಆಗೋಗುತ್ತೆ. ಆ ತರದ ಯಾವ ಗೊಂದಲಗಳಿಗೂ ಇಲ್ಲ ಅವಕಾಶಗಳನ್ನು ಮಾಡಿಕೊಡದೆ ಒಂದು ಸಿನಿಮಾನ, ತಂಡನ ಎಷ್ಟು ನೀಟಾಗಿ ತಗೊಂಡು ಹೋಗ್ಬೇಕು ಅನ್ನೋದಕ್ಕೆ 1-2 ಪದಗಳಲ್ಲೆಲ್ಲ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಖಂಡಿತವಾಗೂ ಅವ್ರ ಜೊತೆ ಕೆಲಸ ಮಾಡಿದ್ರೆ ಮಾತ್ರ ಅದು ಗೊತ್ತಾಗೋದಕ್ಕೆ ಸಾಧ್ಯ. ಹಾಗಾಗಿ ಖಂಡಿತವಾಗೂ ಈ ಒಂದು ಅವಕಾಶ ಕೊಟ್ಟಂತಹ ಡೈರೆಕ್ಟರ್ ಸಾರ್ಗೆ, ಇಡೀ ತಂಡಕ್ಕೆ, ನಿರ್ಮಾಪಕರಿಗೆ ಎಲ್ಲರಿಗೂ ಕೂಡ ನಾನು ಯಾವತ್ತೂ ಆಭಾರಿ. ಯಾಕಂದ್ರೆ ಇಲ್ಲಿ ವರ್ಕ್ ಮಾಡಿದಂತಹ ಟೆಕ್ನಿಷಿಯನ್ ಇರ್ಬೋದು, ಇಲ್ಲಿ ಎಲ್ಲರೂ ಕೂಡ ನನಗೆ, ಯಾಕಂದ್ರೆ ಈ ಸಿನಿಮಾ ತಂಡಕ್ಕೆ ಹೋಗಿ ಪರಿಚಯ ಮಾಡಿಸಿರುವಂತದ್ದು ಗಿರೀಶ್ ಗೌಡ್ರು, ನಮ್ಮ ನವೀನ್ DK, ಈ ತರ, ಅಂದ್ರೆ ಅಲ್ಲಿಂದ ಶುರುವಾದ ಜರ್ನಿ ಇವತ್ತು ಇಲ್ಲಿ ತನಕ ಆದಷ್ಟು ಬೇಗ ತಗೊಂಡ್ಬಿಟ್ಟಿದೆ. ಅಂದ್ರೆ 4-5 ತಿಂಗಳೊಳಗೆ ಒಂದು ಸಿನಿಮಾದ ಮೇಜರ್ ಪ್ರೊಸೆಸ್ಗಳು ಮುಗಿದೋಗಿದೆ. ಈಗ ಸಾರ್ ಹೇಳಿದಾಗೆ ಇನ್ನೊಂದು ಜೂನಲ್ಲಿ ರಿಲೀಸ್ ಅಂತ ಅನ್ಕೊಂಡಿದ್ರು, ಆದರೆ ಸಿನಿಮಾ ಕೆಲಸಗಳನ್ನು ಸ್ವಲ್ಪ ನಿಧಾನ ಆಗಿರೋದು, ನಿಧಾನ ಮೀನ್ಸ್ ಆಕ್ಚುಲಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಸ್ವಲ್ಪ ಟೈಮ್ ತಗೊಳ್ತಾ ಇರೋದ್ರಿಂದ ಈ ಮಧ್ಯದಲ್ಲಿ ಜುಲೈ ಬೇಡ ಅಂತ ಅನ್ಕೊಂಡಿದ್ದಾರೆ, ಸ್ವಲ್ಪ ಮಳೆ ಆಗಿರುತ್ತೆ ಅಂತ. ಆಗಸ್ಟ್ ಅಂತ ಒಂದು ಹಂತಕ್ಕೆ ತಲೆ ಒಳಗಡೆ ಪ್ಲಾನ್ ಇದೆ. ಇಲ್ಲ ಕೆಲಸ ಮುಗಿದ ಮೇಲೆ ಆ ಡೇಟ್ಗಳನ್ನು ಅನೌನ್ಸ್ ಮಾಡ್ತಾರೆ. ಖಂಡಿತವಾಗೂ ನಿಮ್ಮೆಲ್ಲರ ಸಹಕಾರ ಇರಬೇಕು ಈ ಸಿನಿಮಾಗೆ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ನಿಜವಾಗ್ಲೂ ನಾನು ಕತೆ ಕೇಳಿದಾಗ ಸೀರಿಯಸ್ಲಿ ನಾನು ಅವತ್ತು ಹೇಳಿದೆ ಇದನ್ನ. ಅದಕ್ಕಾಗಿ ಕೆರೆ ಭೇಟಿ ಆದ್ಮೇಲೆ ನಾನು ಕೂಡ ಒಂದು ಒಳ್ಳೆ ಸಿನಿಮಾ ಮಾಡಬೇಕು. ಕತೆ ಯಾವತ್ತೂ ಏನು ಗೊತ್ತಾ, ನನಗೆ ಈ ಸಿನಿಮಾ ಪಾತ್ರ ನಾನು ಖಂಡಿತ ನಿಭಾಯಿಸಬಲ್ಲೆ, ಇದು ಇಷ್ಟ ಆಗ್ಬೇಕಲ್ವ.
ಫಸ್ಟ್ ನಾನು ಕತೆ ಕೇಳಿದಾಗ ಸ್ಟ್ರೈಕ್ ಆಗಿರೋಂಥದ್ದೇ ಒಂದು ಲಾಯರು, ಒಂದಾದ್ಮೇಲೆ ಅವನೊಬ್ಬ ರಾಜಕಾರಣಿ ಆಗ್ತಾನೆ ಅನ್ನೋದು. ಸತ್ಯವಾಗ್ಲೂ ನೀವು ನಂಬ್ತಿರೋ ನಮ್ಮಲ್ಲಿ ಪ್ರತಿ ದಿವಸನೂ ನಾನು ನನ್ನ ಜೀವನಕ್ಕೆ ಸಿನಿಮಾ ಅನ್ನೋದು ನನಗೆ ಇವತ್ತಿಗೂ ಕೂಡ ದೊಡ್ಡ ಸಕ್ಸಸ್ ಕೊಟ್ಟಿಲ್ಲ. ಸಾರ್ ಹೇಳಿದ್ರು ಮೂರ್ತಿ ಚಿಕ್ಕದು ಇನ್ನೊಂದು ಅಂತ, ಆದ್ರೆ ನಾನು ಇಂಡಸ್ಟ್ರಿ ಅಂದ್ರೆ ಏನು ಸಿನಿಮಾ ರಂಗದಲ್ಲಿ ಬಂದು ತುಂಬಾ ವರ್ಷಗಳಾಯ್ತು. ಅದನ್ನ ಇನ್ನೊಂದು ವೇದಿಕೆಯಲ್ಲಿ ಯಾವತ್ತಾದ್ರೂ ಒಂದು ದೊಡ್ಡ ಗೆಲುವು ಸಿಕ್ಕಿದಾಗ ಹೇಳ್ತೀನಿ. ತುಂಬಾ ವರ್ಷನೇ ಆಯ್ತು, ಇಲ್ಲಿ ಸುಮಾರು ಜನಕ್ಕೆ ಗೊತ್ತಿದೆ. ಆದರೆ ಒಂದು ದೊಡ್ಡ ಗೆಲುವು ಸಿಗೋ ತನಕ ನಾವೆಲ್ಲರೂ ಕೂಡ ತುಂಬಾ ಇನ್ನೂ ಒಂದು ಸ್ಟ್ರಗಲಿಂಗ್ ಪೀರಿಯಡ್ ಅಲ್ಲೇ ಇರ್ತೀವಿ. ಈ ಒಂದು ಸಿನಿಮಾ ಒಂದು ದೊಡ್ಡ ಗೆಲುವು ಕೊಡುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೀನಿ. ಪಾತ್ರ, ನಾನು ಈ ಸಿನಿಮಾ ರಂಗದ ಜೊತೆಗೆ ಬದುಕು ನಿರ್ವಹಿಸೋದಕ್ಕೆ ಏನೇನೇನೋ ಈ ರಾಜಕಾರಣಿಗಳಿಗೆ ಒಂದಿಷ್ಟು ಮೆಟೀರಿಯಲ್ಗಳು ಸಪ್ಲೈ ಮಾಡೋದು, ಈ ಒಂದು ಒಡನಾಟದಲ್ಲೇ ಕಳೆದ 10-12 ವರ್ಷದಿಂದ ಇದ್ದೀನಿ. ಹಾಗಾಗಿ ಯಾವಾಗಲೂ ನಾನು ಪ್ರತಿ ದಿವಸನೂ ರಾಜಕಾರಣಿಗಳ ಜೊತೆ ಮಾತಾಡೋದು, ನೋಡೋದು, ಆ ಒಡನಾಟದಲ್ಲಿದ್ದಾಗ ನನಗೆ ಎಷ್ಟೋ ಸರಿ ಅನ್ಸೋದು ಎಷ್ಟು ಕೆಲಸಗಳು ಮಾಡ್ಬೋದು, ಎಷ್ಟು ಪ್ರತಿಯೊಂದಕ್ಕೂ ಕೂಡ ನಿಮಗೆ ಒಂದು ಮಾಡುವಂತ ಇಚ್ಛೆ ಜೊತೆಗೆ ಇನ್ನೊಬ್ರು ಸಹಕಾರ ಇದ್ರೆ ಖಂಡಿತವಾಗೂ ಆಗಲ್ಲ ಅನ್ನೋ ಕೆಲಸಗಳು ಯಾವುದೂ ಇಲ್ಲ ಈ ಜಗತ್ತಲ್ಲಿ. ಖಂಡಿತವಾಗಿ ಎಲ್ಲವನ್ನೂ ಮಾಡಿ ಜಯಿಸಬಹುದು. ಅದು ರಾಜಕಾರಣಿಗಳಿಗಾದ್ರೂ ಅಷ್ಟೇ. ನಾನು ಎಷ್ಟೋ ಸರಿ MLA-ಗಳಿಗೆ, ಮಿನಿಸ್ಟರ್ಗಳಿಗೆ ಎಷ್ಟು ಅವಕಾಶ ಇರುತ್ತೆ, ಇವ್ರೇನಪ್ಪ ಯಾವುದನ್ನು ಮಾಡ್ತಾ ಇಲ್ವಲ್ಲ, ಎಲ್ಲವನ್ನೂ ಕೊನೆಯ ಮೂಮೆಂಟಿಗೆ ಮಾಡಕ್ ಹೋಗ್ತಾರೆ, ಎಲ್ಲವೂ ಲಾಸ್ಟಿಗೆ ತೇಪೆ ಹಚ್ಚಂತಾರ. ಎಲೆಕ್ಷನ್ ಟೈಮ್ಗಳಿಗೆ ಜನಕ್ಕೆ ಮಂಕ್ ಬೂದಿ ಇದು ಮಾಡ್ಬೇಕು. ಈಗ ನೋಡಿ, ಯಾವುದೋ ಒಂದು ಟಾರ್ ರೋಡ್ಗೆ, ರಸ್ತೆಗಳಿಗೆ ಟಾರ್ ಹಾಕೋ ಪರಿಸ್ಥಿತಿ ಯಾವಾಗ ಬರೋದು? ಲಾಸ್ಟ್ ಒಂದು 3 ತಿಂಗಳು ಎಲೆಕ್ಷನ್ ಇದೆ, ಯಾವ್ದಾಗಿ ಬೆಂಗಳೂರದ BBMP ಅಂತ ಅನ್ಕೊಳ್ಳೋಣ. ಇನ್ನೊಂದು 3-4 ತಿಂಗಳಿಗೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಬರುತ್ತೆ. ಇಲ್ಲಿ ತನಕ ಮಾಡಲ್ಲ, ಇನ್ನೊಂದು 2 ತಿಂಗಳು ಬೇಕಾದ್ರೆ ನೋಡ್ತಾರೆ, ಎಲ್ಲ ಕಡೆ ರಸ್ತೆ ಕಾಮಗಾರಿ ಎಲ್ಲ ಶುರು ಆಗುತ್ತೆ. ಅಂದ್ರೆ ಅವ್ರಿಗೂ ಗೊತ್ತಿದೆ ನಮ್ಮ ಜನಗಳ ಮೆಮೊರಿ ಶಾರ್ಟ್ ಮೆಮೊರಿ. ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವೇನ್ ಮಾಡ್ತೀವಿ ಅದನ್ನೇ ನೆನ್ಪಿಟ್ಕೊಳ್ಳೋದು. ಅವ್ರಿಗೆ ಅಷ್ಟೇ ಮಾಡಿದ್ರೆ ಸಾಕು, ಇವ್ರ ಯೋಗ್ಯತೆ ಇಷ್ಟೇ ಅನ್ನೋದು ಅವರು ಕೂಡ ಡಿಸೈಡ್ ಆಗಿದ್ದಾರೆ. ನಾವುಗಳ ಬದಲಾವಣೆ ಆಗಬೇಕು. ಬದಲಾಗಿಲ್ಲ ಅಂತ ಅಂದ್ರೆ ನಮ್ಮ ಇದೇ ಪರಿಸ್ಥಿತಿಯಲ್ಲಿ ಮುಂದೆ ಹೋಗುತ್ತೆ ಅನ್ನೋ ಈ ತರದ 10 ವಿಚಾರಗಳ ಮೇಲ್ಗಡೆಗೆ ಸಿನಿಮಾ ಹೋಗುತ್ತೆ. ಈ ಪಾತ್ರ ಖಂಡಿತವಾಗಿ ಇವೆಲ್ಲವನ್ನು ತಲೆಯಲ್ಲಿ ಇಟ್ಕೊಂಡಾಗ ನನಗೆ 100% ಇಲ್ಲ, ಈ ಸಿನಿಮಾ ಮಾಡಿದ್ರೆ ಖಂಡಿತವಾಗೂ ಒಂದಿಷ್ಟು ಏನು ಒಳಗಡೆ ಇರೋ ಆಸೆನೂ ಈಡೇರುತ್ತೆ. ಅದಾದ ನಂತರ ಏನು ಸಮಾಜಕ್ಕೊಂದು ಸಣ್ಣ ಸಂದೇಶನೂ ಈ ಮುಖಾಂತರ ಹೋಗುತ್ತೆ ಅನ್ನೋದು. ಶೇಡ್ ಅನ್ನೋದು, ಅದು ಒಬ್ಬ ಅಡ್ವೊಕೇಟ್ ಆಗಿರ್ತಾನೆ. ಅಡ್ವೊಕೇಟು ಹೇಗೆ ಯಾವ ಪರಿಸ್ಥಿತಿಲಿ ಯಾವ ತರ ಎಮರ್ಜ್ ಆಗಿ ಒಬ್ಬ ಲೀಡರ್ ಆಗಿ ಹೋಗ್ತಾನೆ ಅನ್ನೋದೇ ಈ ಸಿನಿಮಾದ ಮೇನ್ ಕತೆ. ಖಂಡಿತವಾಗೂ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅದು ನಿಮಗೂ ಕೂಡ ಎಲ್ಲೂ ಕೂಡ ಇದಂಗ ಆಗೋಗ್ಬಿಟ್ಟ, ಯಾಕೆ ಆಗೋಗ್ಬಿಟ್ಟ, ಇನ್ನೇನು ಅನ್ನೋದು ಯಾವ ಕೂಡ ಅನ್ಸಲ್ಲ ಈ ಸಿನಿಮಾದಲ್ಲಿ. ಅಷ್ಟು ಕ್ಲಾರಿಟಿಯಾಗಿ, ಅಷ್ಟು ನೀಟಾಗಿ ಆಗ್ಬೇಕು, ಇವನು ಆಗ್ತಾನೆ, ಇವ್ನು ನಿಲ್ತಾನೆ ಅನ್ನೋ ಒಂದು ಹಂತನ್ನ ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ನಾನು ಯಾವಾಗ್ಲೂ ಅಷ್ಟೇ, ಕೋಪ ತಾಪ ಯಾವಾಗ್ಲೂ ಹೆಂಗ್ ಗೊತ್ತಾ, ನನಗೆ ಸಣ್ಣ ವಯಸ್ಸಿಂದನೂ ಯಾವ್ದಾದ್ರು ಒಂದು ತಪ್ಪು ಕಾಣ್ತು ಅಂದ್ರೆ ನನಗೆ ಅಷ್ಟು ಸುಲಭಕ್ಕೆ ನಾನು ಅದನ್ನ ತಡ್ಕೊಂಡಿರೋದೇ ರಪ್ಪನ ಅದಕ್ಕೆ ರಿಯಾಕ್ಟ್ ಮಾಡೋಂಥ ಕ್ಯಾರೆಕ್ಟರ್ ನಾನು. ಈಗ ಯಾವ್ದೊಂದು ತರಕಾರಿ ಅಂಗಡಿ ಹೋಗ್ತೀನಿ, ಟೊಮೊಟೊ ಅಂತ ತೊಳ್ತೀನಿ, ಹೊರಗಡೆ ರಸ್ತೆ ಬದಿಯಲ್ಲಿ 20 ರೂಪಾಯಿ ಇರುತ್ತೆ, ಅಲ್ಲ ಅವನು 25-30 ಅಂತಂದ್ರೆ ನಾನು ಓಕೆ, ಆದ್ರೆ ಏನೋ ಅದ್ರ ಬಗ್ಗೆ ತಲೆ ಕೆಡಿಸಲ್ಲ. ಅವ್ನು 60 ರೂಪಾಯಿ ಅಂತಂದ್ರೆ ರಪ್ಪನ ಅವನ ಜೊತೆ ರಿಯಾಕ್ಟ್ ಮಾಡಕ್ ಶುರು ಮಾಡ್ತೀನಿ. ಯಾಕೆ, ನನಗೆ 60 ರೂಪಾಯಿ ಕೂಡ ದುಡ್ದಲ್ಲ, ಆದ್ರೆ ನನ್ಗಿಂತ ಬೇರೆಯವ್ರು ಯಾರೊಬ್ಬ ಬಡವ ಬರ್ತಾನೆ, ಇನ್ನೊಬ್ಬ ಬರ್ತಾನೆ, ಅವನಿಗೂ ಕೂಡ ಅದೇ ರೇಟ್ ಹೇಳ್ತಾನೆ. ನನ್ನಂತವನು ಕೇಳಿಲ್ಲ ಅಂತ ಅಂದ್ರೆ ಎಲ್ಲರೂ ಬಾಯಿ ಮುಚ್ಕೊಂಡಿದ್ರೆ ಈ ಸಮಾಜದಲ್ಲಿ ನಿಮಗೂ ಕೂಡ ಗೊತ್ತಿದೆ ನಿಜವಾದ ತಪ್ಪಿತಸ್ಥರು ಯಾರು ಅಂತ ಅಂದ್ರೆ ತಪ್ಪು ಮಾಡೋರಲ್ಲ. ತಪ್ಪು ಮಾಡೋರ್ನ ವಿರೋಧ ಮಾಡಿದೆ, ನಂಗೆ ಯಾಕೆ ಅವನ ತರ ಮಾಡ್ಕೊಳ್ಳಿ, ನನ್ ಸುದ್ದಿ ಒಂದು ಬರಲ್ಲ ಅನ್ನೋ ಮನಸ್ಥಿತಿ ಇಟ್ಕೊಂಡವ್ರಿಂದನೇ ಈ ಸಮಾಜಕ್ಕೆ ಅತಿ ದೊಡ್ಡ ಆಘಾತ ಆಗಿ ಕೆಲವಷ್ಟು ಪರಿಸ್ಥಿತಿಗಳು ಮುಂದಿರುತ್ತವೆ. ಸ್ಟ್ರೆಂತ್ ಈ ಸಿನಿಮಾ ಆಗಿರೋದಕ್ಕೆ ನೀವು ಮೂಲ ಕಾರಣ ಸರ್, ಕತೆ ಬರೆಯೋದು ಅಂತ ಹೇಳ್ತಿದ್ದಕ್ಕೆ. ಎರಡನೇದಾಗಿ ಸಾಯಿ ಪ್ರಕಾಶ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ಸಿನಿಮಾದಲ್ಲಿ ಒಳ್ಳೆ ಹಾಡುಗಳು ಮಾಡೋಕ್ಕೆ ಫಸ್ಟ್ ಫೇಸ್ ನಾವೆಲ್ಲ ಪ್ರೆಸ್ ಅವ್ರು ಮೀಟ್ ಆಗಿದ್ದಾಗ ಫಸ್ಟ್ ಫೇಸ್ ಅಲ್ಲಿ ಹಾಡುಗಳ ಬಗ್ಗೆ ಮಾತಾಡಿದೆ. ಸೊ ಇವಾಗ ನಾವು ಆ ಕೊನೆ ಹಂತಕ್ಕೆ ಬಂದಿದ್ದೀವಿ, ವೇರ್ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಫಿನಿಶ್ ಮಾಡಿ ಫೈನಲ್ ಮಿಕ್ಸಿಂಗ್ ಅಲ್ಲಿ ಕೂತಿದ್ದೀವಿ. ಸೊ ಮೊದಲನೇದಾಗಿ ಈ ಸಿನಿಮಾದಲ್ಲಿ ತುಂಬಾ ಎಲಿವೇಶನ್ ಜಾಗಗಳಿದೆ, ಬಿಕಾಸ್ ತುಂಬಾ ಏನಂತಾರೆ ಆಡಿಯನ್ಸ್ಗೆ ಎಕ್ಸೈಟ್ ಆಗುವಂತ ಸುಮಾರು ಜಾಗಗಳಿದೆ. ಸೊ ಅಂತ ಒಂದು ಸೂಪರ್ ಜಾಗಗಳು ಗುರುಗಳು ನಮಗೆ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ, ಸಿನಿಮಾದಲ್ಲಿ ನಮಗೆ ಚೆನ್ನಾಗಿ ಮಾಡೋಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಈ ಸಿನಿಮಾಕ್ಕೆ 2 ಪಿಲ್ಲರ್ಸ್ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಸಿನಿಮಾ ಎಲ್ಲೂ ಅವಾಗಲೇ ನಾವು ಮಾತಾಡಿದಂಗೆ ಎಲ್ಲೂ ಕೂಡ ಗೌರಿ ಸರ್ ಹೇಳಿದ್ರು ಎಲ್ಲೂ ಒಂದ್ಸಲಿ ಹಿಂಗೆ ಅಲ್ಲಾಡಲಿಲ್ಲ, ಬಿಕಾಸ್ 2 ಪಿಲ್ಲರ್ಸ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಯಾವುದೇ ಥರ ತೊಂದರೆ ಆಗದೆ ಈ ಸಿನಿಮಾ ಫೈನಲ್ ಮಿಕ್ಸಿಂಗ್ ಲೆವೆಲ್ಗೆ ಬಂದು ಕೂತಿದ್ದೀವಿ ಆಲ್ರೆಡಿ. ಸೊ ಎಲ್ಲರೂ ಹೇಳ್ದಂಗೆ ಆಗಸ್ಟಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ.
ಸೊ ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಆಶೀರ್ವಾದ ಸಿನಿಮಾ ಬೇಕು. ಥ್ಯಾಂಕ್ ಯು ಸರ್. ಅಷ್ಟು ಹಿರಿಯ ಕಲಾವಿದರಿಗೆ ಅವರಿಗೆ ಕೂಡ ನಾನು ವಂದನೆ ಅರ್ಪಿಸ್ತಾ ಇದ್ದೇನೆ. ಸಿನಿಮಾ ಬಗ್ಗೆ ಹೆಚ್ಚಿನ ಹೇಳಲಿಕ್ಕಿಲ್ಲ, ನನ್ನ ಪಾತ್ರ ಬಗ್ಗೆ ಮಾತ್ರ ಹೇಳ್ತೀನಿ. ನನಗೆ ಇವರು CM ಸಿನಿಮಾದಲ್ಲಿ, ಬಟ್ ನಾನು ಹೇಳಿದ್ದನ್ನು ಮಾತ್ರ ಇವ್ರು ಮಾಡ್ತಾರೆ. ಆ್ಯಂಡ್ ಒಂದು ರಿಕ್ವೆಸ್ಟ್ ಇದೆ ಸರ್, ಈ ಸಿನಿಮಾದ ಡೈಲಾಗ್ ಇತ್ತು ನನಗೆ, ಅಂದರೆ ಆ CMಗೆ ಒಂದು ಆಫರ್ ಕೊಡ್ತಾ ಇರ್ತೀನಿ, ಒಂದು ಸೈಟು, ಆಡಿ, ಕಾರು, ಅದು ಇದು ಅಂತ ಆಫರ್ ಕೊಟ್ಟಿದ್ದೆ ಸರ್. ಈ ಸಿನಿಮಾಗೆ ಅಂದರೆ ಅದೆಲ್ಲ ನನಗೆ ಕೊಡ್ಬೇಕು ಸರ್ ನೀವು. ಆ್ಯಂಡ್ ಇನ್ನೊಂದು ಸಿನಿಮಾ ಮಾಡ್ಬೇಕು ನೀವು. ಕತೆ ಬರ್ತಿದ್ದೀನಿ, ನಾನೇ ರಾಂಪ ಅಂತ, ಅದನ್ನ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಖುಷಿಯ ವಿಚಾರ ಅಂತಂದ್ರೆ, ನಾನು ಕನಸಿನಲ್ಲಿ ಕೂಡ ಎನಿಸಿರ್ಲಿಲ್ಲ ನಾನು ಸಾಯಿ ಪ್ರಕಾಶ್ ಅವರ ನಿರ್ದೇಶನ ಒಂದು ಕಲಾವಿದನಾಗಿ ಒಂದು ತೆರೆ ಮುಂದೆ ಬರ್ತೀನಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಅಂಡ್ ರಾಮಚಂದ್ರ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಅವ್ರನ್ನ ಕಾಲ್ ಮಾಡಿ ಹೇಳಿರೋದು. ಈ ಸಿನಿಮಾಕ್ಕೆ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಅಂಡ್ ಇಡೀ ತಂಡಕ್ಕೆ, ಟೆಕ್ನಿಕಲ್ ಟೀಮಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ ನಮ್ಮ ಹೀರೋ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ ಈ ಒಂದು ಸಿನಿಮಾದಲ್ಲಿ. ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು. ಇವರು ಸಮುದಾಯ, ನನ್ನ ಫಸ್ಟ್ ಪ್ರೊಫೆಷನಲ್ ಆಗಿ ಸ್ಟೇಜ್ ಎತ್ತಿದ್ದು ಸಮುದಾಯನೇ, ಬಹಳ ವರ್ಷಗಳ ಹಿಂದೆ. ಅಂದ್ರೆ ಅವ್ರಿಗಿನ್ನ ಜೂನಿಯರ್ ನಾನು, ಬಟ್ ಫಸ್ಟ್ ಟೈಮ್ ಸ್ಟೇಜ್ ಎತ್ತಿದ್ದು ಸಮುದಾಯ ತಂಡದಿಂದಾನೆ. ಸೊ ಅದೊಂದು. ಅಂಡ್ ಸರ್, ನಮ್ಮ ಲೆಜೆಂಡ್ರಿ ಸಾಯಿ ಪ್ರಕಾಶ್ 106ನೇ ಚಿತ್ರ ಸರ್. ನಾನು ನಿಮ್ಮ ಹೆಸರು ಕೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟೆ ಸರ್, ಮಿಕ್ಕಿದೇನು ಮಾತಾಡಿರಲಿಲ್ಲ. ಇಟ್ಸ್ ಸಚ್ ಅ ಲೆಜೆಂಡ್. ಅವ್ರ ಒಂದು ಅನುಭವ ಹೇಳ್ಬೇಕು, ಎಲ್ಲೂ ಪ್ರೊಡ್ಯೂಸರ್ ಫ್ರೆಂಡ್ಲಿ ಡೈರೆಕ್ಟರ್ಸ್ ಈ ತರ ಜಾಸ್ತಿ ಆದ್ರೆ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಹೆಲ್ದಿ ಆಗುತ್ತೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ಈ ಒಂದು ಎಕ್ಸ್ಟ್ರಾ ಶಾರ್ಟ್ ಶೂಟ್ ಮಾಡಿಲ್ಲ. ನಾನು ನೋಡಿದ್ದೀನಿ ಕಣ್ಣಾರೆ, 2 ಅವರ್ ಫಿಲಮ್ಗೆ ಎಡಿಟ್ ಟೇಬಲ್ಗೆ ನಾಟ್ ಕೊಡಲ್ಲ. ಓಕೆ ಶಾರ್ಟ್ಸ್ 40 ಅವರ್ ತರ್ತಾರೆ. ಆದ್ರೆ ಆ ಮಿಕ್ಕ ಎಷ್ಟು 38 ಅವರು ಇಸ್ ಪ್ರೊಡ್ಯೂಸರ್ ಆಗಿರೋ ಲಾಸ್. ಸರ್ ಒಂದ್ ಎಕ್ಸ್ಟ್ರಾ ಶಾರ್ಟ್ ತಗೊಂಡಿಲ್ಲ. ನಾನು ನೋಡ್ದಂಗೆ ನಾನೇ ಕೇಳಿದ್ದೀನಿ, ಸರ್ ಇಲ್ಲಿ ಹಿಂಗ್ ಮಾಡ್ಲಾ ಸರ್, ಈ ತರ ಹಿಂಗ್ ಬಂದ್ಬಿಟ್ಟು ಮಾಡ್ಲಾ ಸರ್. ಬೇಡಪ್ಪ, ನೀನು 8 ಆಕ್ಟಿಂಗ್ಗೆ ಸಾಕು, ₹5 ಎಲ್ಲ ಬೇಡ. 2-3 ಸಲ ಹೇಳಿದ್ಮೇಲೆ ಕೇಳೋದು ಬಿಟ್ಬಿಟ್ಟೆ. ಬಟ್ ಪರ್ಫೆಕ್ಟ್ ಹಿ ನೋಸ್. ಅವ್ರ ಐ ಥಿಂಕ್ ಎಡಿಟ್ ಅಲ್ಲಿ ಯೋಚನೆ ಮಾಡ್ತಿರಲ್ಲ ಸರ್ ನೀವು, ಎಡಿಟ್ ಆಗಿ ಯೋಚನೆ ಮಾಡಿ ಶೂಟ್ ಮಾಡ್ತಾರೆ. ಸಚ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ನನಗೆ. ನಾನು ಎಲ್ಲಾ ಕಡೆ ಹೇಳ್ಕೊಂಡು ತಿರುಗ್ತಾ ಇದ್ದೀನಿ, ಎಸ್ಪೆಷಲಿ ಯಂಗರ್ ಡೈರೆಕ್ಟರ್ಸ್ಗೆ, ಈ ತರ ಪ್ರೊಡ್ಯೂಸರ್ ಫ್ರೆಂಡ್ಲಿನೆಸ್ ನಿಮ್ಗೂ ಬರಲಿ. 2 ಅವರ್ ಫಿಲಮ್ಗೆ 40 ಅವರ್ ಫುಟೇಜ್ ಶೂಟ್ ಮಾಡಿ ಲಾಸ್ ಮಾಡಬೇಡಿ ಅಂತಾನೆ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್. ಥ್ಯಾಂಕ್ ಯು ಸರ್. ಕೆಲವೊಮ್ಮೆ ಹೇಳ್ತಾರೆ, ದೇವ್ರು ಹೊರ ಕೊಟ್ರು ಪೂಜಾರಿ ಹೊರ ಕೊಡಲ್ಲ ಅಂತ. ಆ ರೀತಿ, ಯಾಕಂದ್ರೆ ನಮ್ಮ ನಿರ್ದೇಶಕರು ಸಾಯಿಬಾಬಾ ದೇವ್ರ ತರ. ನಾನು ಬಹಳ ವರ್ಷದಿಂದ ಪರಿಚಯ, ಯಾವುದೇ ಒಂದು ಫಂಕ್ಷನ್ ಆಗಲಿ, ಸೆಲೆಬ್ರಿಟಿ ಶೋ ಆಗಲಿ, ಆಮೇಲೆ ನಮ್ಮ ಡೈರೆಕ್ಟರ್ ಅಸೋಸಿಯೇಷನ್ ಮೀಟಿಂಗ್ ಆಗಲಿ ಎಲ್ಲ ಬಂದಾಗ ಒಂದು ಸೀನಿಯರ್, ಒಂದು ಭಯನೂ ಇರೋದು, ಆಮೇಲೆ ಒಂದು ಆಸೆನೂ ಇರೋದು. ಸಾಯಿ ಪ್ರಕಾಶ್ ಸರ್ ಸಿನಿಮಾದಲ್ಲಿ ಎಲ್ಲೋ ಒಂದೇ ಒಂದು ಸೀನ್ ಬಂದು ಹೋದ್ರೂ ಎಲ್ಲೋ ಒಂದು ಸಮಾಧಾನ ಅಂತ. ಅದೇ ರೀತಿ ರಾಮಚಂದ್ರ ಅವ್ರಿಗೂ ನಾನು ಕೇಳಿದ್ದೆ, ಸರ್ದು ಒಂದು ಸಿನಿಮಾ ಶುರು ಆಗ್ತಿದೆ ಅಂತ. ಆಗ ಹೇಳಿದ್ದೆ, ಜಿ ಹೇಳಿ ಒಂಚೂರು ಅಂತ. ರಾಮಚಂದ್ರ ಅವ್ರು ಹೇಳಿದ್ರು, ಜಿ 1 ಡೇದಿದೆ, ಒಂದು 2 ಸೀನ್ಸ್ ಇದೆ ಅಷ್ಟೇನೆ, ಜಿ 1 ಸೀನ್ ಇದ್ರು ಪರವಾಗಿಲ್ಲ ಜಿ, ಮಾಡ್ತೀನಿ ಅಂತ ಹೇಳಿದ್ದೆ. ನಾನು ಯೂಶಲಿ ಮೊಬೈಲ್ನ ಸೈಲೆಂಟು ಇಡಲ್ಲ, ಆಫು ಮಾಡಲ್ಲ, 24 ಅವರ್ಸ್ ಆನಲ್ಲೇ ಇರುತ್ತೆ. ಒಂದ್ಸಲಿ ಆನ್ ಮಾಡಿ ಇಟ್ಟಿದ್ದೀನಿ, ಮಾಮೂಲಿ ಮಲ್ಕೊಂಡಿದ್ದೀನಿ. 5:30 ಫೋನ್ ಬರುತ್ತೆ. ರಾಮಚಂದ್ರ ಅವರು ಫೋನ್ ನೋಡು, ಜಿ ಏನ್ ಮಾಡ್ತಾ ಇದ್ದೀರಾ ರೀ? 5:30 ಬೆಳಗ್ಗೆ ಏನ್ರಿ ಮಾಡ್ತಾರೆ, ನಿದ್ರೆ ಮಾಡ್ತಾ ಇದ್ದೀನಿ ಅಂತ. ಎಲ್ಲಿದ್ದೀರಾ ಅಂತ, ಬೆಂಗಳೂರಲ್ಲಿ ಇದ್ದೀನಿ. ನಾವು 4 ದಿವಸ ಕಂಟಿನ್ಯೂ ಬೇಕು, ಒಟ್ಟು 8 ಡೇಸ್ ಬೇಕು, 4 ದಿವಸ ಕಂಟಿನ್ಯೂ ಬೇಕು, ಇದೀರಾ ಅಂದೆ. ಇದೀನಿ, ಫ್ರೀ ಇದ್ದೀನಿ ಅಂದೆ. ಇದು ಯಲಂಕ ಕವಿತಾ ರೆಡ್ಡಿ ಹೌಸ್ಗೆ ಬರೋಕ್ಕಾಗತ್ತೆ, ಅವ್ನು 9 ಗಂಟೆಗೆ ಬನ್ನಿ ಸಾಕು ಅಂದರು. ಓಕೆ ಅಂದ್ಬಿಟ್ಟು ಇಮಿಡಿಯೇಟ್ ಹೋಗಿ 8:15, 8:00ವರೆಗೆ ಬಂದ್ಬಿಟ್ಟಿದ್ದೆ. ಆಮೇಲೆ ಸರ್ ರೆಡಿ ಇದ್ದಾರೆ, ಕ್ಯಾಮ್ರಾ ಇಟ್ಟು ಎಲ್ಲ ರೆಡಿ. ಆಮೇಲೆ ಸರ್ ಅಂದರು, ಬಸ್ 9 ಗಂಟೆಗೆ ಹೇಳಿದ್ದೆ, ಇಷ್ಟು ಬೇಗ ಬಂದ್ಬಿಟ್ರಾ? ನೋ ಸರ್, ಬಂದ್ಬಿಟ್ಟೆ ಸರ್ ಅಂತ ಹೇಳಿ. ಆಮೇಲೆ ಫಸ್ಟ್ ಡೇನೆ ಅದು ತುಂಬಾ, ಇವರು ಸರ್ ಹೇಳ್ತಿದ್ರಲ್ಲ, ಒಂದು ನೀಟ್ ಪಕ್ಕ ಎಡಿಟ್ ಪ್ಯಾಟ್ರನ್ ಅಲ್ಲೇ ಶೂಟ್ ಮಾಡೋದು ಅಂತ. ಆ ರೀತಿ ಫಸ್ಟ್ ಸೀನೇನೆ ಅರ್ಲಿ ಅಂದ್ರೆ ಬೆಳಗ್ಗೆ ಟಿಫನ್ ಎಲ್ಲ ಆಯ್ತು. ಬೆಳಗ್ಗೆ ಸೀನೇನೆ ಬೆಡ್ರೂಮ್ ಸೀನ್ ಇತ್ತು ನಮ್ದು. ಅಂದ್ರೆ ಬೆಡ್ರೂಮ್ ಅಂದ್ರೆ ನಾನೇನೋ ಕನ್ಸ್ ಕಾಣ್ತಾ ಇರ್ತೀನಿ, ಕನ್ಸಿಂದ ಓಲ್ಡ್ ಬೀಳೋದು. ಅದ ಕತೆ ಹೇಳಿದ್ರೆ ರಿವೀಲ್ ಆಗ್ಬಿಡ್ತೆ, ಬೇಡ. ಅದ್ರಲ್ಲಿ ನಾನು ಹೇಳಿದೆ, ಸರ್ ನಾನು ಬೀಳ್ತೀನಿ ಕೆಳಗಡೆ, ತೊಂದರೆ ಇಲ್ಲ ಅಂತ. ಇಲ್ಲಮ್ಮ, ನೀನ್ ಜಸ್ಟ್ ಹಿಂಗೆ ಮಾಡು, ಆಮೇಲೆ ಕೆಳಗಡೆ ಒಂದು ಶಾಟ್ ತಗೊಂತೀವಿ. ಅಂದ್ರೆ ಅಷ್ಟು ಆರ್ಟಿಸ್ಟ್ಗೂ ಕೂಡ ಅಲ್ಲಿ ಅವ್ರಿಗೆ ಏಟ್ ಆಗ್ಬಾರ್ದು, ಏನಾದ್ರು ರಿಸ್ಕ್ ತಗೊಂಡ್ರೆ ಸುಮ್ಮನೆ ಯಾಕೆ ತೊಂದರೆ, ಅದು ಇದು ಅಂತ ಹೇಳಿ ಪ್ಲೆಸೆಂಟ್ ಆಗಿ. ಯಾಕಂದ್ರೆ ನಾನು ಬೇಸಿಕಲಿ ಎಡಿಟರ್ ಇರೋದ್ರಿಂದ ಅವ್ರು ಹೇಳೋರು,
ಅರ್ಸೋ ನೀನು ಎಡಿಟರ್ ಗೊತ್ತು ಇಷ್ಟು ಅನ್ನೋರು. ನಮ್ಗೆ ಎಷ್ಟು ಕ್ಲೀನ್ ಆಗಿರೋದಂದ್ರೆ ಸೀನ್ ಶಶಿ ಸರ್ ಆಮೇಲೆ ರಾಮಚಂದ್ರ ಸರ್ ನೀಟಾಗಿ ಒಂದು ಸೀನ್ ಪೇಪರ್ ಹೇಳೋರು ಇದು ಅಂದ್ಬಿಟ್ಟು ಟೆನ್ಷನೇ ಇಲ್ಲ ನಮ್ಗೆ. ಇಲ್ಲಿಂದ ಇಲ್ಲಿ ಈ ಶಾರ್ಟ್ ಇಲ್ಲಿಂದ ಇದು ಡಿವೈಡ್ ಅಂತ. ನಮ್ಮ ಎಡಿಟರ್ ಮುನಿ ಅವ್ರಿಗಂತೂ ಇನ್ನೂ ಈಸಿ ಈ ತರ ಸಿಕ್ಬಿಟ್ರೆ. ಯಾಕಂದ್ರೆ ನಾವು ಕೆಲವು ಸಿನಿಮಾಗಳು ಮಾಡ್ತೀವಿ, ಈ ಆಂಗಲ್ ಶಾರ್ಟ್ ಫುಲ್ಲು, ಈ ಆಂಗಲ್ ಸಜೆಷನ್, ಎಲ್ಲ ಆಂಗಲ್ ಮಾಡಿ ಅಷ್ಟರಲ್ಲಿ ಸುಸ್ತಾಗ್ಬಿಟ್ಟಿರುತ್ತೆ. ಅಂತದ್ರಲ್ಲಿ ಯಾವುದೋ ಒಂದು ಸ್ಟ್ರೈನ್ ಕೊಡ್ದೇನೆ ನಿಜವಾಗ್ಲೂ ನಾನು ಬಹಳ ಪುಣ್ಯ ಮಾಡಿದ್ದೀನಿ ಸಾಯಿ ಪ್ರಕಾಶ್ ಅವ್ರ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ. ಆಮೇಲೆ ರಾಮಚಂದ್ರ ಅವ್ರಿಗೂ ನಿಜವಾಗ್ಲೂ ಅವರ ದೇವರು ನೀವು ಪೂಜಾರಿ ತರ ಅಂತ ಹೇಳ್ಬೋದು. ಆಮೇಲೆ ಇನ್ನೂ ನಮಗೆ ಅನ್ನದಾತರು ನಮ್ಮ ನಿರ್ಮಾಪಕರು, ಅವ್ರಿಗೆ ಮತ್ತೊಮ್ಮೆ ನಿಮಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸರ್. ಒಳ್ಳೇದಾಗ್ಲಿ. ಇದೇ ರೀತಿ ನಿಮ್ಮ ಮಾಧ್ಯಮ ಮಿತ್ರರು, ಆಮೇಲೆ ಸ್ನೇಹಿತರು, ನಿಮ್ಮ ಟೆಲಿಕಾಂ ಸ್ನೇಹಿತರು, ಆಮೇಲೆ ನಮ್ಮ ಸ್ನೇಹಿತರು ಎಲ್ಲ, ನಮ್ಮ ಕೋ ಆರ್ಟಿಸ್ಟ್ಗಳು, ಹೀರೋ ಹೀರೋಯಿನ್ ಯಾರ್ಯಾರೇ ಇರಲಿ ಅವರೆಲ್ಲರಿಗೂ ಕೂಡ ಈ ಸಿನಿಮಾನ ಸಪೋರ್ಟ್ ಮಾಡಲಿ. ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.